ಮೋಟಾರ್ ರಿಪೇರಿ ಮಾಡ್ಕೊಂಡು ತಂದುಬಿಟ್ಟಿದ್ವಿ. ನೀರು ಯಾವ ರೀತಿ ಬರ್ತಾಯಿದೆ ಅಂತ ನೋಡಿ. ಲೆಂತು 30 ಲೆಂತ್ ಬಿಡ್ತಾ ಇರೋದು. ನೋಡಿ, ಈ ಥರ ಪೈಪ್ಗೆ ಆಯಿಲ್ ಹಾಕೋದ್ರಿಂದ ಥ್ರೆಡ್ಡು ಸೇವ್ ಆಗಿ ಚೆನ್ನಾಗಿರ್ತವೆ, ಯಾವುದೇ ರೀತಿ ಸಮಸ್ಯೆ ಆಗುವುದಿಲ್ಲ. ಈ ಕೆಲವರು ನೀರು ಹಾಕ್ಕೊಂತಿರ್ಬೋದು, ಏನೇನೋ ಮಾಡ್ತಾವ್ರೆ. ಆದರೆ ಈ ಥರ ಆಯಿಲ್ ಹಾಕೋದ್ರಿಂದ ಥ್ರೆಡ್ಡು ಚೆನ್ನಾಗಿರುತ್ತೆ. ಡಬಲ್ ಕೇಬಲು 10 HP ಮೋಟ್ರು. ಈ ಕೆಳಗಡೆ ಈ ಥರ ದಾರ ಕಟ್ತಾರಲ್ಲ, ಟೈಟಾಗಿ ಕಟ್ಟಬೇಕು, ಇಲ್ಲಾಂದರೆ ಕೆಳಗಡೆ ಹೋಗಿ ಇಂಪೇರಲ್ಲಿ ಸುತ್ಕೊಂಡ್ಬಿಡುತ್ತೆ. ಡಬಲ್ ಕೇಬಲ್ 10 HP ಮೋಟ್ರು. 30 ಲೆಂತು ಬಿಡೋದು ಆಗಿತ್ತು. ನೋಡೋಣ, ಇವಾಗ ಆನ್ ಮಾಡಿ ಚೆಕ್ ಮಾಡಿ ನೋಡೋಣ ನೀರು ಯಾವ ರೀತಿ ಬರುತ್ತಂತ. ಟೆಕ್ನಿಷಿಯನ್ ಆಟೋ ಹಾಕ್ತವ್ರೆ, ಡ್ಯುಯಲ್ ಸ್ಟಾರ್ಟರ್. ಫಸ್ಟಿಗೆ ಮೊದಲಿಗೆ ಈ ಥರ ಗಲೀಜು ನೀರು ಬರುತ್ತೆ, ಯಾವುದೇ ರೀತಿ ಕುಡಿಯೋಕ್ಕೆ ಹೋಗ್ಬಾರ್ದು. ಒಂದು 2-3 ದಿವಸ ಆದಮೇಲೆ ನೀರು ಕ್ಲಿಯರ್ ಆಗೋ ತನಕ ಕುಡಿಬೋದು. ನೋಡಿ, ಫುಲ್ಲು ಗಲೀಜು ಬರ್ತಾಯಿದೆ ನೀರು. ಮತ್ತು ಲೈನ್ ಉಲ್ಟಾ ಇದೆ ಇಲ್ಲ ಅಂತ ಚೆಕ್ ಮಾಡ್ತಾವ್ರೆ ನಮ್ಮ ಟೆಕ್ನಿಷಿಯನ್ ಅವರು. ಫೀಸ್ ಬೇರೆ ಲೂಸ್ ಆಯಿತು. ಇವಾಗ ನೋಡಿ ನೀರು ಯಾವ ರೀತಿ ಬರ್ತಾಯಿದೆ. ವೋಲ್ಟೇಜ್ ಕಡಿಮೆ ಇರುತ್ತೆ, 250 ಇರುತ್ತೆ. ಹಾಗಾಗಿ ಸ್ವಲ್ಪ ನೀರು ಪ್ರೆಷರ್ ಕಡಿಮೆ ಇದೆ.